ಮಾತಾಡೋಕ್ಕೆ ಕಂಟೆಂಟ್ ಇಲ್ಲ. ಏನು ಮಾತಾಡೋದು ನಾವು? ಇದಪ್ಪ ಮಜಾ ಅಂದರೆ ಏನು ಮಾತಾಡೋದು? ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ಸ್ ಆರ್ ಆಲ್ವೇಸ್ ಗುಡ್ ಅಲ್ವಾ? ಬ್ರೈಟ್ ಟು ಬಿ ಮಾಡಕ್ಕೆ ಬಂದಿದ್ದೀವಿ. ನಾನು ಇವಾಗ ಸುನೀತನ ರೂಮ್ ಹತ್ರ ಬಂದಿದ್ದೀನಿ. ಇವಾಗ ವಿಡಿಯೋ ಮಾಡ್ತಾ ಇರೋದು ಅನಿತಾ. ನಾನು ಅನಿತಾ ಮತ್ತು ಸುನೀತಾ ರೂಮಿಗೆ ಬಂದಿದ್ದೀನಿ. ಹಾಯ್ ಮಾಡು ಅನಿತಾ. ಹಾಯ್. ಸುನೀತಾ ರೂಮ್ ಇದೆ. ಸುನೀತಾ ಇವಾಗ ಅವಳ ಫ್ರೆಂಡ್ ಬಂದಿದ್ದಾಳೆ, ಹೋಗ್ಬೇಕು. ಹೆಂಗೆ ಅನಿಸ್ತಾ ಇದೆ? ನಿಮ್ಮ ಅಕ್ಕ ಮದುವೆ ಆಗ್ತಾ ಇದ್ದಾಳೆ ಫೈನಲಿ? ಖುಷಿ ಅನಿಸ್ತಾ ಇದೆ. ಖುಷಿ ಆಗ್ತಾ ಇದೆ ಅಂತೆ. ಮದುವೆ ಆಗಿ ಹೋಗ್ತಾ ಇರೋದಕ್ಕೆ ಇದೇ ಫಸ್ಟ್ ಟೈಮ್ ನಾನು ಕೇಳಿದ್ದು. ಎಲ್ಲ ಬೇಜಾರಾಗಿರ್ತಾರೆ. ಇಲ್ಲೇ ಇದ್ದಾರೆ ನೋಡಿ ಬ್ರೈಡ್. ಇನ್ನೊಂದು ವೀಕಲ್ಲಿ ಮದುವೆ ಇದೆ. ಎಲ್ಲರೂ ಬಂದ್ಬಿಡಿ ಗೈಸ್. ಯಾರೋ ಬಂದ್ರು ನೋಡಿ. ಹಾಯ್ ಮಾಡಿ. ರಮ್ಯಾ ಬಂದಿದ್ದಾಳೆ. ರಮ್ಯಾ ಹಾಯ್ ಮಾಡು. ಫ್ರೆಂಡ್ಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸು. ಇವಳು ನನ್ನ ಹೈಸ್ಕೂಲ್ ಫ್ರೆಂಡ್, ಹೈಸ್ಕೂಲ್ ಬೆಸ್ಟ್ ಫ್ರೆಂಡ್. ಇವಳು ನನ್ನ ಫಾರ್ಮಸಿ ಬೆಸ್ಟ್ ಫ್ರೆಂಡ್. ಏನಿಬ್ರ ಹೆಸರು ಏನು ಹೇಳು? ಶಿ ಇಸ್ ಪೂಜಾ, ಶಿ ಇಸ್ ರಮ್ಯಾ. ದೇ ಬೋತ್ ಆರ್ ಸಚ್ ಕ್ಯೂಟ್ ಗರ್ಲ್ಸ್. ಇನ್ ಬೋತ್ ಹಾರ್ಟ್ ಅಲ್ಲೂ ಒಳ್ಳೆಯವರು, ಎಲ್ಲದರಲ್ಲೂ ಒಳ್ಳೆಯವರು. ನೋಡಿ ಬ್ರೈಡ್ಗೆ ಕೇಳ್ಬಿಟ್ಟು ನಾವು ಕೇಕ್ ತಗೊಳಕ್ ಬಂದಿದ್ದೀವಿ. ಅದ್ರಲ್ಲಿ ಮಾಡಿದ ಬ್ರೈಡ್ ಯಾವ್ದು ಬೇಕು? ಇಲ್ಲ ಇದು ತೋರಿಸ್ತಾನೆ ಇಲ್ಲ. ಬ್ರೈಡ್ ಮಾಡಕ್ ಬಂದಿದ್ದೀವಿ. ಹಾಯ್ ರಮ್ಯಾ. ಹಾಯ್. ಹೇಗೆ ಅನಿಸ್ತಾ ಇದೆ? ನಿನ್ನ ಫ್ರೆಂಡ್ ಮದುವೆ ಆಗ್ತಾ ಇದ್ದಾಳೆ. ಫೈನಲಿ ದ ಡೇ ಹ್ಯಾಸ್ ಕಮ್ ಫಾರ್ ಬ್ರೈಡ್ ಟು ಬಿ. ಸೊ ಅದೊಂದು ಮುಹೂರ್ತ ಅಂತೂ ಫಿಕ್ಸ್ ಆಗಿದೆ. ಆ್ಯಂಡ್ ವಿ ಆರ್ ವೆರಿ ಎಕ್ಸೈಟೆಡ್ ಈವನ್ ಫಾರ್ ಬ್ರೈಡ್ ಟು ಬಿ ಆ್ಯಂಡ್ ಅವಳ ಮದುವೆಗೂ. ಐ ವಿಶ್ ಹರ್ ಆಲ್ ದಿ ಬೆಸ್ಟ್ ಫಾರ್ ದ ಬೆಟರ್ ಫ್ಯೂಚರ್ ಆ್ಯಂಡ್ ಬೆಟರ್ ಮ್ಯಾರಿಡ್ ಲೈಫ್. ಆ್ಯಂಡ್ ಅವಳು ಸ್ವಲ್ಪ ಬೇಜಾರಾಗ್ತಾ ಇದೆ, ಅವಳು ನನ್ನ ಜೊತೆಗೆ ಇರಲ್ಲ ಅಂತ. ಅದ್ರ ಜೊತೆಗೆ ಇನ್ನೂ ಖುಷಿ ಏನಕ್ಕೆ ಅಂತ ಅಂದರೆ, ಇಟ್ಸ್ ಲೈಕ್ ಶಿ ಈಸ್ ಗಿವಿಂಗ್ ಅಪ್ ದ ಬ್ಯಾಚುಲರ್ ಲೈಫ್ ಆ್ಯಂಡ್ ಎಂಟ್ರಿಂಗ್ ಇನ್ ಟು ದ ಮ್ಯಾರಿಡ್ ಲೈಫ್. ಸೊ ಆ ಎಕ್ಸ್ಪೀರಿಯನ್ಸ್, ಆ ಫೇಸ್ ಆಫ್ ಲೈಫೇ ಬೇರೆ ಇರುತ್ತೆ, ಈ ಫೇಸ್ ಆಫ್ ಲೈಫೇ ಬೇರೆ ಇರುತ್ತೆ. ಸೊ ಹಾಗಾಗಿ ಐ ವಿಶ್ ಹರ್ ವೆರಿ ಆಲ್ ದ ಬೆಸ್ಟ್ ಆ್ಯಂಡ್ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಹಾಯ್ ಅನಿತಾ. ಹಾಯ್ ಹಾಯ್. ಹೆಂಗ ಅನಿಸ್ತಾ ಇದೆ? ನಿಮ್ಮ ಅಕ್ಕ ಫೈನಲಿ ಮದುವೆ ಆಗ್ತಾ ಇದ್ದಾರೆ. ಇವತ್ತು ಬ್ರೈಡ್ ಟು ಬಿ ಮಾಡ್ತಾ ಇದ್ದೀವಿ. ಸಖತ್ ಖುಷಿ. ಫಸ್ಟ್ ಬ್ರೈಡ್ ಟು ಬಿ ಫಂಕ್ಷನ್ ಬಗ್ಗೆ ಹೇಳು. ನೀವು ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ. ಗೊತ್ತಾ ಬ್ರೈಡ್ ಟು ಬಿ ಗೈಸ್? ಏನದು ಪ್ರೀ ಪ್ಲಾನಿಂಗ್. ಏನು ಗೊತ್ತಾ, ಪ್ಲಾನೇ ಇರಲಿಲ್ಲ. ಯಾವಾಗಲೂ ಪ್ಲಾನ್ ಮಾಡಿದ್ವಿ, ಒಂದು ತಿಂಗಳಿಂದ ಅದೆಲ್ಲ ಫ್ಲಾಪ್ ಆಗಿತ್ತು. ಆ್ಯಂಡ್ ಇವತ್ತು ಸಡನ್ ಆಗಿ ಎಲ್ರಿಗೂ ಇನ್ವಿಟೇಷನ್ ಕೊಡಬೇಕು ಅಂತ ಬಂದು ಇವತ್ತೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀವಿ. ಅನ್ಪ್ಲಾನ್ಡ್, ಪ್ರೀ ಪ್ಲಾನ್. ಓಕೆ. ಏನೋ ಮತ್ತೇನು ಹೇಳು? ಮದುವೆ ಬಗ್ಗೆ ಹೇಳು. ನಿಮ್ಮ ಅಕ್ಕ ಮದುವೆ ಆಗ್ತಾ ಇದ್ದಾಳಲ್ಲ? ಹೌದು ಗೈಸ್, ಏನು ಗೊತ್ತಾ, ಇದೇ ಡಿಸೆಂಬರ್ 19, 20ಗೆ ನಮ್ಮ ಅಕ್ಕನ ಮದುವೆ ಇದೆ. ಹೊಸ ಕುಂದವಾಡ ರೋಡು. ಇದು ಸುಶ್ರೀ ಕನ್ವೆನ್ಷನ್ ಹಾಲ್ ಅಪೂರ್ವದಲ್ಲಿ 19, 20ಗೆ ಮದುವೆ ಇದೆ. ರಿಸೆಪ್ಷನ್ ಕೂಡ 19ಗಿದೆ, 20ಗೆ ವೆಡ್ಡಿಂಗ್ ಇದೆ. ಎಲ್ಲರೂ ಮಿಸ್ ಮಾಡದೆ ಬನ್ನಿ. ಯಾರಿಗೂ ಇನ್ವಿಟೇಷನ್ನ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀವಿ. ಎಲ್ಲರೂ ಬನ್ನಿ. ಮತ್ತೆ ಇವಾಗ ಬೇಜಾರಿದನ, ಖುಷಿ ಇದನ, ಮಿಸ್ ಮಾಡ್ಕೋತೀಯ? ಎಷ್ಟು ಬೇಜಾರು 100ರಲ್ಲಿ 5% ಇದೆ. ಉಳಿದ 95% ಫುಲ್ ಖುಷಿ ಇದೆ. ಯಾಕಂದ್ರೆ ಅವಳ ಖುಷಿನೇ ನಮ್ಮ ಖುಷಿ ಅಲ್ಲ, ಅದಕ್ಕೆ. ಮಿಸ್ ಮಾಡ್ಕೋತೀಯ? ಮಿಸ್ ಮಾಡ್ಕೊತೀನಿ. ಮಿಸ್ ಮಾಡ್ಕೊಳಕ್ ಅವಳೆಲ್ಲೂ ಹೋಗ್ತಿಲ್ಲ ಅಲ್ವ, ದಾವಣಗೆರೆಲ್ಲ ಇರ್ತಾಳೆ, ನಾನು ಇಲ್ಲೇ ಇರ್ತೀನಿ. ಬೇಕಾದಕ್ಕೆಲ್ಲ ಮೀಟ್ ಮಾಡ್ಬೋದು, ಏನು ಬೇಜಾರಿಲ್ಲ. ಮಿಸ್ ಮಾಡ್ಕೊಳಲ್ಲ ಅಷ್ಟು. ಏನಾದರೂ ಫೈನಲಿ ನಮ್ಮ ಬ್ಲಾಗ್ ಏನಾದರೂ ಹೇಳೋದಿದ್ರೆ? ಏನಿಲ್ಲ ಸುನೀತಾ, ಹ್ಯಾಪಿ ಲೈಫ್ ಲೀಡ್ ಮಾಡು. ಲವ್ ಯು. ಬಾಯ್. ವಾಟ್ ಇಸ್ ದ ಸ್ಪೆಷಲ್? ಏನು ಇವತ್ತಿನ ಡೇ ಸ್ಪೆಷಲ್? ಇವತ್ತು ನಾವೆಲ್ಲರೂ ಸುನೀತನ್ ಬ್ರೈಡ್ ಟು ಬಿ ಮಾಡಕ್ಕೆ ಬಂದಿದ್ದೀವಿ. ನಾವು ತುಂಬ ಪ್ಲ್ಯಾನ್ ಮಾಡಿ ಎಲ್ಲ ಫ್ಲಾಪ್ ಆಗಿ ತುಂಬ ಜನ ಸೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅವಳು ಊರಿಗೆ ಹೋಗಿದ್ವಿ, ಸಿಕ್ಕಿರಲಿಲ್ಲ ಕೈಗೆ. ಇವತ್ತು ಬಂದಿದ್ದಾಳೆ. ಅನ್ಫಾರ್ಚುನೇಟ್ಲಿ ಎಲ್ಲರೂ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಅವಳಿಗೆ ಎಷ್ಟು ಖುಷಿ ಇದೆನೋ ಗೊತ್ತಿಲ್ಲ. ಬ್ರೈಡ್ ಟು ಬಿ ಮಾಡ್ತಾ ಇದ್ದೀವಿ, ತುಂಬ ಖುಷಿ ಇದೆ. ಹಂಗೆ ಮಿಸ್ ಮಾಡ್ಕೋತೀನಿ. 10 years ನಾವಿಲ್ಲೇ ಇದ್ವಿ. 10 years ನಮ್ಮಿಬ್ಬರು ಫ್ರೆಂಡ್ಶಿಪ್ಪು. ತುಂಬ ಖುಷಿ ಇದೆ. ಅವಳು ಮದುವೆ ಆಗ್ತಾ ಇದ್ದಾಳೆ. ಬೇಜಾರು ಇದೆ. ಇಲ್ಲೇ ರೋಡ್ ಹತ್ರ ಮನೆ ಹತ್ರನೇ ಇದ್ದವಳು, ಇಲ್ಲೇ ಸಿಗ್ತಾ ಇದ್ರು ಯಾವಾಗ್ಲೂ. ಮ್ಯೂಸಿಕ್ ಓಕೆ, ಆಫ್ ಮಾಡಿ.
ಕಂಟಿನ್ಯೂ 10 years ಫ್ರೆಂಡ್ಶಿಪ್. ಅವ್ರ ಅಕ್ಕ, ನಾನು, ಸುನೀತಾ, ಇವಾಗ ಅನಿತಾ ಎಲ್ಲರೂ ತುಂಬ ಚೆನ್ನಾಗಿದ್ವಿ, ತುಂಬ ಕ್ಲೋಸ್ ಇದ್ವಿ. ಇವಾಗ ಶ್ರುತಿದ ಮದುವೆ ಆಗಿದೆ, ಸುನೀತಂದು ನೆಕ್ಸ್ಟ್ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಇನ್ನೊಂದು ವೀಕಲ್ಲಿ ಮದುವೆ ಇದೆ, ಹಾಗೆ ಹ್ಯಾಪಿ ಆಗಿದ್ದೀನಿ. ನಂಗೆ ಮಾತಾಡೋಕೆ ಆಗ್ತಾ ಇಲ್ಲ, ಫಸ್ಟಿಗೆ ಎಮೋಷನ್ಸ್ ಇರಲಿಲ್ಲ, ಮಾತಾಡ್ತಾ ಅದೆಲ್ಲ ನೆನೆಸ್ಕೊಂಡು ಎಮೋಷನ್ ಬರ್ತಾ ಇದೆ. ಓಕೆ, ಆಲ್ ದ ಬೆಸ್ಟ್ ಸುನೀತಾ, ಲವ್ ಯು ಸೋ ಮಚ್. ವಾಟ್ ಈಸ್ ದ ಬೆಸ್ಟ್ ಮೆಮೊರಿ ವಿತ್ ಹರ್? ಬೆಸ್ಟ್ ಮೆಮೊರಿ ಅಂದರೆ ನಾವು ಯಾವಾಗಲೂ ಬಂಕ್ ಆಗ್ತಾ ಇದ್ವಿ, ಯಾವಾಗಲೂ ಎಂಜಾಯ್ ಮಾಡ್ತಾ ಇದ್ವಿ, ತುಂಬ ತಿಂತಾ ಇದ್ವಿ, ತುಂಬ ತಿರುಗಾಡ್ತಾ ಇದ್ವಿ. ಕ್ಲಾಸಸ್ಗಿಂತ ನಾವು ರೂಮಲ್ಲಿ, ಹಾಸ್ಟೆಲಲ್ಲಿ, ಹೊರಗಡೆ ತಿನ್ನೋದು, ಎಂಜಾಯ್ ಮಾಡೋದು ತುಂಬ ಇತ್ತು. ಅದನ್ನೆಲ್ಲನೂ ಮಿಸ್ ಮಾಡ್ಕೊತೀವಿ. ನನ್ನ ಮದುವೆ ಆದಮೇಲೂ ಕೂಡ ನಾವಿಬ್ಬರು ಹಂಗೆ ಇದ್ವಿ, ಸುಮ್ಮನೆ ತಿರುಗಾಡ್ತಾ ಇದ್ವಿ. ಅದನ್ನೆಲ್ಲ ಮಿಸ್ ಮಾಡ್ಕೊತೀನಿ. ಅವಳು ಇಲ್ಲೇ ಹತ್ತಿರ ಇರ್ತಾಳೆ, ಮತ್ತೆ ಬರ್ತಾ ಇರ್ತಾಳೆ, ನಂತರನೇ ಫ್ರೀಯಾಗಿ ಇರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಚೆನ್ನಾಗಿರ್ಲಿ ಅವಳು ಅಷ್ಟೇ, ತುಂಬ ಕಷ್ಟಪಟ್ಟಿದ್ದಾಳೆ ಹೆಣ್ಮಗಳಾಗಿ, ಚೆನ್ನಾಗಿರ್ಲಿ ಅಂತ. ಓಕೆ, ಏನು ಬೆಸ್ಟ್ ವಿಶ್ ಮಾಡ್ತೀರಾ ಅವಳಿಗೆ? ಏನಿಲ್ಲ, ಎಂಥ ಸಿಚುವೇಶನ್ ಬಂದರೂ ಚೆನ್ನಾಗಿ ಅಷ್ಟೇ, ಎಲ್ಲ ಬರುತ್ತೆ. ನಮಗೂ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಎಲ್ಲ ತುಂಬ ಏನೋ ದೊಡ್ಡ ಥರ ತೊಗೋತೀವಿ. ಸ್ಟಾರ್ಟಿಂಗ್ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾವು ಲೈಫಲ್ಲಿ ಕಾಮ್ ಆಗೋದು. ಅಲ್ಲಿವರೆಗೂ ದೊಡ್ಡ ಥರನೇ ಏನೋ ಮಾಡ್ತಾ ಇರ್ತೀವಿ. ಅವಳಿಗೂ ಅಷ್ಟೇ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಲಿ, ನಾನು ಏನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಅವಳಿಗೆ ತುಂಬ ಮೆಚೂರಿಟಿ ಇದೆ, ಅದ್ರ ಬಗ್ಗೆ ಎಲ್ಲ ತುಂಬ ಮೆಚೂರ್ ಆಗಿದ್ದಾಳೆ, ಎಲ್ಲ ಹೊಂದ್ಕೊಂಡು ಹೋಗ್ತಾಳೆ. ನಾವೇನು ಹೇಳೋದು ಬೇಡ, ಎಲ್ಲ ಅವಳೇ ಮಾಡ್ತಾಳೆ. ಸೊ ಅವಳಿಗೆ ನಾನೇನು ಸಜೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಅರ್ಥ ಮಾಡ್ಕೊತಾಳೆ, ಫೈನಾನ್ಷಿಯಲಿ ಇರಲಿ, ಎಮೋಷ್ನಲಿ ಇರಲಿ. ಫಸ್ಟು ಪೇರೆಂಟ್ಸ್ ಆಮೇಲೆ ಫ್ರೆಂಡ್ಸು, ಆಮೇಲೆ ನಾನು ಎಂಜಾಯ್ಮೆಂಟ್ ಅಂತ ಮಾಡ್ತಾಳೆ. ಸೊ ಹಾಗಾಗಿ ಅವಳಿಗೆ ನಾನೇನೋ ಹೇಳೋ ಅವಶ್ಯಕತೆ ಇಲ್ಲ, ಅವಳೆಲ್ಲ ಮಾಡ್ಕೊಳ್ಬೋದು. ಸೊ ಆಲ್ ದಿ ಬೆಸ್ಟ್ ಸ್ನೇಹಿತ, ಕಂಗ್ರ್ಯಾಚುಲೇಷನ್ಸ್, ಚೆನ್ನಾಗಿರಿ, ಲವ್ ಯು ಸೋ ಮಚ್, ಬಾಯ್. ಹೆಂಗೆ ಅನಿಸ್ತಾ ಇದೆ ಬ್ರೈಟ್ ಟು ಬಿ? ಖುಷಿ ಆಗ್ತಿದೆ, ಒಂದ್ ಕಡೆ ಬೇಜಾರಾಗ್ತಿದೆ, ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತೀನಿ ಅಂತ. ಅಳ್ಬಿಡ, ನೆನೆಸ್ಕೊಂಡಿದ್ದ ತಕ್ಷಣ ಮಜಾ ಮಾಡ್ಕೊಂಡು ಹಾಯಾಗಿ ತಿರ್ಗಾಡ್ಕೊಂಡಿದ್ದೆ, ಬೇಜಾರಾಗುತ್ತೆ ಅಷ್ಟೇ. ತಂಗಿ ಅಕ್ಕನ್ ಮಿಸ್ ಮಾಡ್ಕೊತೀನಿ, ಆದಿ ಮಿಸ್ ಮಾಡ್ಕೊತೀನಿ, ತಿರ್ಗಾಡೋದನ್ನ ಮಿಸ್ ಮಾಡ್ಕೊತೀನಿ, ಲೇಟ್ ನೈಟ್ಸ್ ಮಾತಾಡೋದು ಎಲ್ಲ ಎಂಜಾಯ್ ಮಿಸ್ ಮಾಡ್ಕೊತೀನಿ. ತುಂಬ ಎಂಜಾಯ್ ಮಾಡಿದೆ, ಇನ್ಮೇಲೆ ಹೆಂಗಿರ್ತೀನೋ ಗೊತ್ತಿಲ್ಲ. ಮದುವೆ ಆಗ್ತಾ ಇದೆಯಾ ಇನ್ನೊಂದು ತಿಂಗಳಲ್ಲಿ? ಎಷ್ಟು ಖುಷಿ ಇದೆ, ಎಷ್ಟು ಬೇಜಾರಿದೆ? ಖುಷಿ, ಮದುವೆ ಏನಿದು, ಎಲ್ಲರೂ ಮದುವೆ ಆಗಿ ಹೋಗಬೇಕು, ನಾನು ಮದುವೆ ಆಗಿ ಹೋಗ್ತಿದ್ದೀನಿ. ಬಟ್ ಸ್ವಲ್ಪ ಬೇಜಾರಾಗುತ್ತೆ, ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊಳ್ತೀನಿ ಅಷ್ಟೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳು, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ತಂಗಿರ ಬಗ್ಗೆ, ಅವ್ರ ಬಗ್ಗೆ ಏನಾದರೂ ಹೇಳೋದಿದ್ರೆ ಒಂದೆರಡು ವರ್ಡ್ಸ್. ಅಪ್ಪ ಅಮ್ಮ ಬಗ್ಗೆ ಹೇಳಬೇಕು ಅಂದರೆ, ಅವ್ರು ನನ್ನ 2 ಕಣ್ಣಿದ್ದಂಗೆ. ಅವ್ರನ್ನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀವಿ ನಾವು 5 ಜನ ಹೆಣ್ಮಕ್ಳು. ನಾವು ಯಾವಾಗ ಅವ್ರಿಗೆ ಚಿರಋಣಿಯಾಗಿರ್ತೀವಿ ಅಷ್ಟೆ. ಅವ್ರ ಲೈಫ್ ಟೈಮ್ ಖುಷಿಯಾಗಿರಲಿ, ಅವ್ರ ಖುಷಿನೇ ನಮ್ಮ ಖುಷಿ ಅಷ್ಟೆ. ಹಿಂಗೆ ನಮ್ಮ ಮನೆದನ್ನು ಮಿಸ್ ಮಾಡ್ಕೊಂಡ್ವಿ, ಯಾಕಂದರೆ 2 ವರ್ಷ ಜೊತೆಗಿದ್ವಿ, ತುಂಬ ಕಿತ್ತಾಡ್ತಿದ್ವಿ, ಪದೇ ಮಾತಾಡ್ತಿದ್ವಿ, ತುಂಬ ಮಿಸ್ ಮಾಡ್ಕೊಳ್ತೀವಿ. ನಮ್ಮ ಮಕ್ಕನ, ನಮ್ಮ ಪಾಪುನ ಎಲ್ಲರೂ ಮಿಸ್ ಮಾಡ್ಕೊಂಡು ದೂರ ಆಗಿಬಿಡ್ತೀನಲ್ಲ, ನಾನು ಮಿಸ್ ಮಾಡ್ತೀನಿ. ಮುಂದೆ ಮದುವೆಗೆ ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇವಾಗ ನೆಕ್ಸ್ಟ್ ಫ್ಯೂಚರ್, ನಿನ್ನ ಹಸ್ಬೆಂಡ್ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ? ಅವ್ರ ಜೊತೆ ಹೊಂದ್ಕೊಂಡು ಚೆನ್ನಾಗಿರೋ ಟ್ರೈ ಮಾಡ್ತೀನಿ ಅಷ್ಟೇ. ಅವ್ರ ಫ್ಯಾಮಿಲಿ ಬಗ್ಗೆ ಏನು ಗೊತ್ತಿಲ್ಲ ನನಗೆ, ಹೋದ್ಮೇಲೆ ಗೊತ್ತಾಗುತ್ತೆ ಅವ್ರು ಹೆಂಗಿದ್ದಾರೆ ಏನು ಅಂತ. ಅಲ್ಲಿ ಅವ್ರ ಜೊತೆ ಹೊಂದ್ಕೊಂಡಿರೋಕ್ಕೆ, ಅವ್ರ ಜೊತೆ ಎಲ್ಲ ಬೇರೆಯಕ್ಕೆ ಟ್ರೈ ಮಾಡ್ತೀನಿ, ಚೆನ್ನಾಗಿರ್ತೀನಿ. ಅವ್ರ ಜೊತೆಗೆ ನಮ್ಮ ಅತ್ತೆ ಮಾವನ ಜೊತೆ ಚೆನ್ನಾಗಿರ್ತೀನಿ, ನಮ್ಮ ಮನೆಯವ್ರ ಜೊತೆ ಚೆನ್ನಾಗಿರ್ತೀನಿ, ಖುಷಿಯಾಗಿರ್ತೀನಿ ಅಷ್ಟೇ. ಲೈಫ್ ಆಲ್ವೇಸ್ ಖುಷಿಯಾಗಿರ್ಬೇಕಲ್ಲ, ದಟ್ಸ್ ಇಟ್. ಥ್ಯಾಂಕ್ ಅದನ್ನೆಲ್ಲ ಮುಗಿಸ್ಕೊಂಡು